ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ದಿನ ಪೂರ್ತಿ ಮೋಡ ಮುಸುಕಿದ ವಾತಾವರಣ ಇತ್ತು. ಧಾನ್ಯಗಳನ್ನು ಮೊಳಕೆ ಕಟ್ಟಲಿಕ್ಕೋಸ್ಕರ ನಾನು ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೆ. ಇದರ ತಳಭಾಗದಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಆಮೇಲೆ 6ರಿಂದ 8 ಗಂಟೆಗಳ ಕಾಲ ನೆನೆಸಿಟ್ಟ ಹೆಸರು ಕಾಳನ್ನು ಮೊದಲನೇ ಅಂತಸ್ತಿನಲ್ಲಿ ಹಾಕ್ಕೊಂಡೆ. ಅದಾದ ನಂತರ ಅದೇ ರೀತಿ ನೆನೆಸಿಟ್ಟಂತಹ ಕಡಲೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಕೊನೆಯದರಲ್ಲಿ ಶೇಂಗಾ ಕೂಡ ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿಡಬೇಕು. ಇದು ನಮಗೆ ನೆಕ್ಸ್ಟ್ ಡೇಗೆ ಬೇಕಾಗುವ ಹಾಗೆ ಚೆನ್ನಾಗಿ ಮೊಳಕೆ ಬಂದಿರ್ತದೆ. ಈ ಪ್ರಾಡಕ್ಟ್ ಲಿಂಕ್ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಚೆಕ್ ಮಾಡಿ. ಹಾಗೆ ಇದನ್ನು ನಾವು ಸ್ಯಾಲಡ್ಸ್ಗೆ ಯೂಸ್ ಮಾಡ್ತೇವೆ. ದಿನಾಲೂ ಒಂದು ಸ್ವಲ್ಪ ಅಥವಾ ವಾರಕ್ಕೆ ಒಂದು 2-3 ದಿನ ಸ್ಯಾಲಡ್ಸನ್ನು ತಿಂತಾ ಇದ್ದರೆ ತುಂಬ ಒಳ್ಳೆಯದು. ಹಾಗೆ ಇವತ್ತು ನಾವು ರಾಗಿಯ ಹಾಲುಬಾಯಿ ಮಾಡುವ ಅಂತ ಅನಿಸ್ತು. ಅಂದರೆ ನಾವು ಕಾಮನಾಗಿ ಮಣ್ಣಿ ಅಂತ ಹೇಳ್ತೇವೆ. ಇದಕ್ಕೆ ನಾನು ನೆನೆಸಿಟ್ಟ ರಾಗಿಯನ್ನು ಬಳಸುವ ಬದಲು ರಾಗಿ ಪುಡಿಯನ್ನು ಬಳಸಿದ್ದೇನೆ. ಹಾಗೆ ಒಂದು 3-4 ಕಪ್ಪಷ್ಟು ನೀರು ಹಾಗೂ 1 ಕಪ್ಪಷ್ಟು ರಾಗಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಕಾಯಿ ಹಾಲು ಕೂಡ ಹಾಕ್ಕೊಳ್ಬೋದು, ಬಟ್ ನಾನು ಮಾತ್ರ ಇಲ್ಲಿ ಹಾಲನ್ನು ಉಪಯೋಗ ಮಾಡಿದ್ದೇನೆ. ಹಾಗೆ ಸ್ವಲ್ಪ ಬೆಲ್ಲದ ಪುಡಿ, ಅಂದರೆ ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತ ಇದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲದ ಪುಡಿ ಕೂಡ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಕೊಳ್ಬೇಕು. ರುಚಿ ನೋಡಿಕೊಂಡು ಎಕ್ಸ್ಟ್ರಾ ಬೆಲ್ಲ ಬೇಕು ಅಂತ ಅನಿಸಿದರೆ ಇನ್ನೂ ಸ್ವಲ್ಪ ಬೆಲ್ಲದ ಪೌಡರನ್ನು ಕೂಡ ಹಾಕ್ಕೊಳ್ಬೋದು. ಈ ಥರ ರಾಗಿ ಮಣ್ಣಿ ಮಾಡಿ ತಿನ್ನೋದ್ರಿಂದಾಗಿ ನಮ್ಮ ಮುಖದಲ್ಲಿ ಬಿದ್ದಿರುವಂತಹ ಪಿಂಪಲ್ಸ್ ಇರ್ಬೋದು ಅಥವಾ ಮೊಡವೆಗಳು ಅಂತ ನಾವೇನು ಹೇಳ್ತೇವೆ, ಅದನ್ನೆಲ್ಲ ಸುಲಭವಾಗಿ ಕೆಮಿಕಲ್ ಫ್ರೀ ಆಗಿಯೇ ನಾವು ನಿವಾರಣೆಯನ್ನು ಕೂಡ ಮಾಡ್ಬೋದು. ನೆನೆಸಿಟ್ಟ ರಾಗಿಯಿಂದ ಮಾಡೋದ್ರಿಂದ ಇದು ತುಂಬ ರುಚಿಯಾಗಿರ್ತದೆ. ಬಟ್ ನಾನು ಇನ್ಸ್ಟಂಟ್ ಪೌಡರನ್ನು ಯೂಸ್ ಮಾಡಿದ ಕಾರಣ ರುಚಿಯಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಬರ್ತದೆ ಅಷ್ಟೇ. ಇದನ್ನು ಈ ಥರ ಚೆನ್ನಾಗಿ ಕುದಿ ಬರುವ ತನಕ, ಒಂದು ಹದಕ್ಕೆ ಬರುವ ತನಕ ನಾವು ಬೇಯಿಸಬೇಕಾಗ್ತದೆ. ಇದಾದಮೇಲೆ ತುಪ್ಪ ಅಥವಾ ಎಣ್ಣೆನೋ ಸವರಿದಂತಹ ಒಂದು ಪ್ಲೇಟಿಗೆ ರೆಡಿ ಮಾಡಿಟ್ಟ ಮಣ್ಣಿಯನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು 2-3 ಗಂಟೆಗಳ ಕಾಲ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಟು ಅದಾದ ನಂತರ ನಾವು ಇದನ್ನು ಸವಿಬಹುದು. ಈ ಥರ ರೆಡಿ ಮಾಡಿ ಇಟ್ಕೊಂಡು ಇದಕ್ಕೊಂದು ಬಟ್ಟೆಯನ್ನು ಸುತ್ತಿ 2-3 ಗಂಟೆಗಳ ಕಾಲ ಇಡ್ತೇನೆ. ಹಾಗೆ ಇದನ್ನೆಲ್ಲ ಮಾಡಿಕೊಂಡು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾವು ಬೆಂಗಳೂರಿನ ಪ್ರಸಿದ್ಧ ತಾಜಾ ತಿಂಡಿ ಹೋಟೆಲ್ಗೆ ಬಂದೆವು. ಇಲ್ಲಿದು ಇಡ್ಲಿ ಮತ್ತು ಚಟ್ನಿ ಅಂದರೆ ನನಗೆ ತುಂಬ ಇಷ್ಟ ಆಯಿತಾ. ತುಂಬ ಒಳ್ಳೆದಿರ್ತದೆ. ನೀವು ಒಂದು ಸಲ ಬೆಂಗಳೂರಿಗೆ ಬಂದರೆ ಅಥವಾ ಬೆಂಗಳೂರಲ್ಲೇ ಇದ್ದರೆ ಟ್ರೈ ಮಾಡ್ಬೋದು. ಸೊ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಇವಾಗ ನಾನು ಇದನ್ನು ಓಪನ್ ಮಾಡ್ತೇನೆ. ನೋಡಿ, ತುಂಬ ನೀಟಾಗಿ ಬಂದಿದೆ. ಇದನ್ನು ಕಟ್ ಮಾಡಿ ರುಚಿ ಮಾಡಿ ನಾನು ನಿಮಗೆ ಹೇಗಿದೆ ಅಂತ ಹೇಳ್ತೇನೆ. ತುಂಬ ಸಾಫ್ಟಾಗಿ ಕಟ್ ಮಾಡಲಿಕ್ಕೂ ಆಗ್ತಾ ಉಂಟು. ಈ ಥರ ಒಂದು ಕಪ್ಪಿಗೆ ಹಾಕಿ ಇದನ್ನು ತಿನ್ನುವ ರುಚಿಯೇ ಬೇರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಾಗಿದೆ ಆಯಿತಾ, ತುಂಬ ಒಳ್ಳೆಯದಾಗಿದೆ. ನೀವು ಟ್ರೈ ಮಾಡಿ. ಅದೇ ರೀತಿ ಮನೆಯಲ್ಲಿ ನೆಲ್ಲಿಕಾಯಿ ಲೇಹ ಕೂಡ ಖಾಲಿಯಾಗಿತ್ತು. ಹಾಗೆ ನೆಲ್ಲಿಕಾಯಿ ಲೇಹ ಮಾಡುವ ಅಂತ ಇದನ್ನು ಹಬೆಯಲ್ಲಿ ಬೇಯಿಸ್ತಾ ಇದ್ದೇನೆ. 15ರಿಂದ 20 ನಿಮಿಷಗಳ ಕಾಲ ಇದು ಬೆಂದ ನಂತರ ಇದನ್ನು ನಾವು ಅರ್ಧ ಗಂಟೆ ಒಣಗಲಿಕ್ಕೆ ಬಿಡಬೇಕು. ಇದನ್ನು ಆಲ್ರೆಡಿ ನಾನು ರೀಲ್ಸಲ್ಲಿ ಕೂಡ ಹಾಕಿದ್ದೆ. ನಾವು ಈ ಥರ ನೆಲ್ಲಿಕಾಯಿ ಲೇಹವನ್ನು ತಿಂತಾ ಇರಬೇಕು. ಇದರಿಂದ ನಮ್ಮ ಹೇರ್ ಕಂಡೀಷನ್ ತುಂಬ ಒಳ್ಳೆಯದಿರ್ತದೆ ಆಯಿತಾ. ಈಗ ನಾನಿಲ್ಲಿ ಇದಕ್ಕೆ ಲೇಹವನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಸೊ ಸ್ವಲ್ಪ ಬೆಲ್ಲ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಬೆಲ್ಲದ ಪಾಕವನ್ನು ನಾವು ರೆಡಿ ಮಾಡಬೇಕು. ನಾವು ಈ ಥರ ನೆಲ್ಲಿಕಾಯನ್ನು ಸೇವಿಸೋದ್ರಿಂದಾಗಿ ನಮ್ಮ ಹೆಲ್ತ್ ಬೆನಿಫಿಟ್ ತುಂಬ ಇದೆ ಆಯಿತಾ. ಇದು ಜೀರ್ಣಕ್ರಿಯೆ ಇರ್ಬೋದು ಅಥವಾ ಸ್ಕಿನ್ನನ್ನು ಹೆಲ್ತಿಯಾಗಿ ಇಟ್ಕೊಳ್ಳಿಕ್ಕೆ ಹಾಗೂ ಹೇರ್ ಗ್ರೋ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ. ಸೊ ನಾನು ಈ ಥರ ಒಂದು ಪಾಕವನ್ನು ರೆಡಿ ಮಾಡಿದ ನಂತರ ಬೇಯಿಸಿ ನೆನೆಸಿಟ್ಟ ನೆಲ್ಲಿಕಾಯಿಯನ್ನು ಒಂದೊಂದೇ ಒಂದು ಬಾಟಲಲ್ಲಿ ಹಾಕ್ಕೊಳ್ತಿದ್ದೇನೆ. ಕೊನೆಗೆ ರೆಡಿ ಮಾಡಿಟ್ಟಿರುವಂತಹ ಬೆಲ್ಲದ ಪಾಕವನ್ನು ಇದರ ಜೊತೆ ಮಿಕ್ಸ್ ಮಾಡಿ ಇದನ್ನೊಂದು ನೀಟಾಗಿ ಬಟ್ಟೆಯಲ್ಲಿ ಕಟ್ಟಿ ಇದು ಫರ್ಮೆಂಟ್ ಆಗಲಿಕ್ಕೆ ನಾವು 3 ವೀಕ್ಸ್ ಇಡಬೇಕಾಗ್ತದೆ. 3 ವಾರ ಇಡಬೇಕು. ಅದಾದ ನಂತರ ನಾವು ಇದನ್ನು ಸೇವಿಸಬೇಕು. ನೀವಿಲ್ಲಿ ನೋಡ್ಬೋದು, ಆಲ್ರೆಡಿ ನಾವು ಮಾಡಿಟ್ಟದ್ದು ಪಕ್ಕದ ಡಬ್ಬಿಯಲ್ಲಿ ಇದೆ. ಅದು ಆಲ್ರೆಡಿ ಅಷ್ಟು ಖಾಲಿ ಆಗಿದೆ. ಅದು ಖಾಲಿಯಾದ ಕೂಡಲೇ ಇದನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.